ನಮ್ಮ ಅಪ್ಪನ್ನ ರಿಲೀಸ್ ಮಾಡಿಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದರೂ ಪತ್ತೆನೇ ಇಲ್ವಲ್ಲ. ನಿಮ್ಮ ಅಪ್ಪನ್ನ ರಿಲೀಸ್ ಮಾಡಲ್ಲ ಅನ್ನೋ ಸತ್ಯ ನಿನಗೆ ಹೇಗೆ ಗೊತ್ತಾಗಬೇಕು ನರಸಿಂಹ? ಇಷ್ಟೊತ್ತಿಗೆ ನಿಮ್ಮ ಅಪ್ಪನ ಬಟ್ಟೆ ತೆಗೆಸಿ ಎಲ್ಲರೂ ಮುಂದೆನೂ ಮರ್ಯಾದೆ ಹರಾಜು ಹಾಕಿರ್ತಾರೆ. ಆದರೂ ನೀನು ಅಲ್ಲೇ ಇದ್ದು ಏನು ಮಾಡ್ತಿದ್ಯಾ ಅಂತ ನಾನು ತಿಳ್ಕೊಬೇಕಲ್ಲ. ಅದಕ್ಕೆ ನರಸಿಂಹ ಇಷ್ಟೊತ್ತಾದ್ರೂ ಬಂದಿಲ್ಲ ಕಡೆ. ಒಂದ್ಗಳಿಗೆ ನಾವೇ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಬರೋಣ. ಬೇಡ ಅತ್ಗೆ, ಅಣ್ಣನ ನೀವು ಈ ಸ್ಥಿತಿಲಿ ನೋಡಬಾರ್ದು ಅಂತ ತಾನೆ ಅವ್ನು ನಿಮ್ಮನ್ನ ಮನೇಲೇ ಇರಕ್ಕೆ ಹೇಳಿದ್ದು. ಈಗ ನೀವೇನಾದರೂ ಸ್ಟೇಷನ್ಗೆ ಹೋದ್ರೆ ಅವನಿಗೆ ಕೋಪ ಬರಲ್ವಾ? ಸ್ವಲ್ಪ ಹೊತ್ತು ಕಾಯೋಣ ಅತ್ಗೆ. ತುಂಬ ಹೊತ್ತಾಯ್ತಲ್ಲ. ಆಹಾ, ಕಮಲಮ್ಮನ ಅಂಗಡಿ ಟೀ ಅಂತೂ ಸೂಪರ್. ಜಯರಾಮ, ನೀನು ಡ್ಯೂಟಿಲಿದ್ದಿದ್ರೆ ಟೀ ನಿನಗೂ ಕೊಡ್ಬೋದಿತ್ತು. ಆದರೆ ಒಬ್ಬ ಕಳ್ಳನಿಗೆ ಕೊಟ್ಟರೆ ರಾಜ್ಯಾತೀತ ಮಾಡ್ತಾರೆ ಅಂತ ನನಗೆ ಕೆಟ್ಟ ಹೆಸರು ಬರ್ತಿತ್ತಲ್ಲ. ಏನು ಮಾಡೋದು? ಹೇಳು ಮಗಳ. ಡ್ಯಾಡ್, ಕುರುಕ್ಷೇತ್ರದಲ್ಲಿ ಏನು ನಡೀತಿದೆ? ಸದ್ಯ ಯುದ್ಧದಲ್ಲಿ ಗೆದ್ದಿರೋದು ನಾವೇ. ಸೂಪರ್ ಡ್ಯಾಡ್. ಆ ದಂಡಪಿಂಡನ್ನ ಟಾಯ್ಲೆಟ್ ತೊಳೆಗೆ ಕಳಿಸಿದ್ದೀನಿ. ಇಸ್ ಇಟ್? ಓ, ಮತ್ತೆ ನಿನಗೆ ತೊಂದರೆ ಕೊಡೋರ್ನ ಸುಮ್ಮನೆ ಬಿಡೋಕ್ಕಾಗತ್ತಾ? ಮತ್ತೆ ಅವ್ರ ಅಪ್ಪ? ಯೂನಿಫಾರ್ಮ್ ತೆಗ್ಸಿ ಸೆಲ್ ಒಳಗೆ ಕೂರಿಸಿದ್ದೀನಿ. ಸೂಪರ್ ಡ್ಯಾಡ್. ಅಪ್ಪ ಮಗ ಇಬ್ರಿಗೂ ತಲೆ ಇರೋ ಮದ ಇಳಿಬೇಕು. ಅರ್ಧ ಇಳಿದಿದೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಪೂರ್ತಿ ಇಳಿಸ್ತೀನಿ. ಡೋಂಟ್ ವರಿ. ಓಕೆ ಡ್ಯಾಡ್. ಸರಿ ಮಗಳ. ನನ್ನ ಸಹವಾಸಕ್ಕೆ ಬಂದರೆ ಏನಾಗುತ್ತೆ ಅಂತ ಅಪ್ಪ ಮಗನಿಗೆ ಈಗ ಗೊತ್ತಾಗುತ್ತೆ. ನೀವು ಹೇಳಿದ ಕೆಲಸ ಮಾಡಿ ಮುಗಿಸ್ದೆ ಸರ್. ಯಾವ ಕೆಲಸ? ಅದೇ ಸರ್. ಮಾಡಿದ್ದೇ ಉಂಟಂತೆ, ಹೇಳೋದಕ್ಕೇನಪ್ಪ? ನರಸಿಂಹ, ತುಂಬ ದಿನ ಆಗಿತ್ತು ಅದು ಕ್ಲೀನಾಗಿ. ಟಾಯ್ಲೆಟ್ ಹೋಗೋಣ ಅಂದರೆ ಗಬ್ಬು ನಾತ ಆಗ್ತಪ್ಪ. ನಿನ್ನಪ್ಪನಂತ ಕಳ್ಳರು ಹೋಗಿ ಸುಸು ಮಾಡಿ ಮಾಡಿ ನಾರ್ತಾಯ್ತು. ಅಂದಾಗೆ ಫೈನಲ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿದೆ ತಾನೆ? ಈಗಲಾದ್ರೂ ಸಾಹೇಬ್ರಿಗೆ ಮಾತ್ರೆ ಕೊಡ್ಬೋದಾ? ಇರಪ್ಪ, ಯೋಚನೆ ಮಾಡಿ ಹೇಳ್ತೀನಿ. ಒಂದು ನಿಮಿಷ. ಆಯ್ತು, ಹೊರಡು. ಸಾಹೇಬ್ರೆ, ಈ ಮಾತ್ರೆ ತಗೊಳ್ಳಿ ಸಾಹೇಬ್ರೆ. ಬೇಡ, ದಯವಿಟ್ಟು ನನ್ನ ಮಾತು ಕೇಳಿ ಸಾಹೇಬ್ರೆ. ಈ ಮಾತ್ರೆ ತಗೊಳ್ಳಿ, ನಿಮ್ಗೆ ಸುಸ್ತಾಗ್ತಿದೆ. ನಾನೇನು ಸಾಯಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಮಹಾನುಭಾವಂದರು ಅನ್ನ ನೀರು ಇಲ್ಲದೆ ತಿಂಗಳಾನ್ಗಟ್ಲೆ ಬದುಕಿರ್ಲಿಲ್ವಾ? ಸರ್, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. ನಮ್ಮ ಸಾಹೇಬ್ ಬದಲು ನನ್ನ ಅರೆಸ್ಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೋ ಆ ಶಿಕ್ಷೆ ನನಗೆ ಕೊಡಿ. ಮತ್ತೆ ಅವ್ರನ್ನ ಬಿಟ್ಬಿಡಿ ಸರ್. ನಿಮ್ಮಪ್ಪನಿಗೆ ನೋವಾಗಬಾರ್ದು ಅಂತ ನಿಂಗೆ ಅನ್ನಿಸ್ತಿದೆಯಲ್ಲ, ಅದೇ ಮೋಸದಿಂದ ನನ್ನ ಮಗಳನ್ನ ಮದುವೆ ಆಗದೆಯಲ್ಲ, ಅವಳ ಅಪ್ಪ ನಾನು. ನನಗೆಷ್ಟು ನೋವಾಗಿರಬಾರ್ದು. ನರಸಿಂಹ, ಅಪ್ಪನ ಕಷ್ಟ ಏನು ಅಂತ ಈಗ ಅರ್ಥ ಆಯ್ತಾ?
ಈಗೇನು ನಿಮ್ಮಪ್ಪ ಮಾತ್ರೆ ತಗೋಬೇಕು. ಅದಾಗಬೇಕು ಅಂದರೆ ಅವನು ಇಮಿಡಿಯೇಟಾಗಿ ರಿಲೀಸ್ ಆಗಬೇಕು. ಹೌದು ಸರ್. ಆದರೆ ಆ ಥರ ಮಾಡಿದ್ರೆ ಈ ಕಾನೂನು ಪ್ರಕಾರ ತಪ್ಪಾಗುತ್ತಲ್ಲಪ್ಪ. ಮತ್ತೇನು ಮಾಡ್ಬೋದು ಸರ್? ಒಂದು ಕೆಲಸ ಮಾಡು. ಏನು ಸರ್ ಹೇಳಿ. ನೋಡ, ಮತ್ತೆ ಮತ್ತೆ ಈ ಟಾಯ್ಲೆಟ್ ಎಲ್ಲ ತೊಳ್ಸಲ್ಲ, ಯೋಚನೆ ಮಾಡಬೇಡ. ನನ್ನ ಮಗಳಿಂದ ನಿಮ್ಮಪ್ಪನ್ನ ಬಿಡಿ ಅಂತ ನಂಗೊಂದು ಫೋನ್ ಮಾಡಿಸು, ಬಿಟ್ಟು ಕಳಿಸ್ತೀನಿ. ಯಾಕಪ್ಪ ನರಸಿಂಹ, ಆಗಲ್ವಾ? ಆಗುತ್ತೆ ಸರ್, ಆಗುತ್ತೆ. ನರಸಿಂಹ ನಿನ್ಕೋಪ್ಪ. ನನ್ನ ಮಾತು ಸ್ವಲ್ಪ ಕೇಳಪ್ಪ. ಸಂಜನಾ ನೀನು ನಿಂತೀನಿ ಆದರೂ ಎಷ್ಟೇ ಆದರೂ ಅವಳು ನಮ್ಮ ಸಾಹೇಬ್ರ ಮಗಳು. ಅವಳ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡೋದು. ಅವ್ಳಿಗೆ ಏನು ಮಾಡ್ಬೇಕಂತ ಚೆನ್ನಾಗಿ ಗೊತ್ತಿದೆ. ಏನು ಅಪ್ಪ ಮಗಳಿಬ್ರು ಸೇರ್ಕೊಂಡು ಆಟ ಆಡ್ತಿದಾರಾ? ನಮ್ಮ ಸಾಹೇಬ್ರು ಹೇಗೆ ಕೂತಿದ್ದಾರೆ ನೋಡೋಣ. ನನ್ನಿಂದಂತೂ ನೋಡೋಕ್ಕಾಗ್ತಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನೀನೀಗ ನೀನು ಹೆಂಡತಿ ಹತ್ರ ಹೋಗಿ ಜಗಳ ಆಡಿದ್ರೆ ಅವಳು ಸಾಹೇಬ್ರಿಗೆ ಫೋನ್ ಮಾಡಿ ನಿಮ್ಮ ಅಪ್ಪನ ಬಿಡಕ್ಕೆ ಹೇಳ್ತಾಳ. ನೀನು ಅವಳಿಗೆ ತೊಂದರೆ ಕೊಟ್ಟಷ್ಟು ಜಯರಾಮಣ್ಣಗೆ ಶಿಕ್ಷೆ ಜಾಸ್ತಿ ಆಗುತ್ತೆ. ಜಯರಾಮಣ್ಣಗೆ ನೀನು ಮಾತ್ರೆ ಕೊಡೋದಕ್ಕೆ ನಿನ್ನ ಹತ್ರ ಏನೇನೆಲ್ಲ ಮಾಡಿಸಿದ್ರು. ಇನ್ನು ಆ ಹುಡುಗಿ ಹತ್ರ ಸ್ವಲ್ಪ ನೋಡ್ಕೊಂಡು ಮಾತಾಡಪ್ಪ. ಆಯ್ತಣ್ಣ, ನಾಳೆ ಜೊತೆ ಜಗಳ ಆಡಲ್ಲ. ಸಾಹೇಬ್ರ ಮುಂದೆ ನನಗಿನ್ನು ಯಾವುದು ದೊಡ್ಡದಲ್ಲ. ಸರಿ, ಬೇಗ ಹೋಗಿ ಮಾತಾಡಪ್ಪ. ಎದೋಳ ಮೇಲೆ ರಾಹುಲ್, ಯಾಕಲ್ಲೇ ನಿಂತ್ಕೊಂಡೆ? ಒಳಗೆ ಬಾ. ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ಅಂತ ಹೇಳಿ ಸರ್. ನನ್ನ ಪಾಡಿಗೆ ನಾನು ಸ್ಕೂಲಲ್ಲಿ ಪಾಠ ಮಾಡ್ಕೊಂಡಿದ್ದೆ. ನಿನ್ನನ್ನು ಕರ್ಸ್ಕೊಂಡಿದ್ದು ನಾನಲ್ಲ. ಇನ್ಯಾರು ಸರ್? ನಾನು. ವೆಲ್ಕಮ್ ಬ್ಯಾಕ್ ಟು ದೊಡ್ಡ ಮನೆ. ನೀವೇನು ಹೇಳ್ತಾ ಇದ್ರ ನನಗೆ ಅರ್ಥ ಆಗ್ತಿಲ್ಲ. ಒಳಗೆ ಬಾ, ಎಲ್ಲ ಅರ್ಥ ಆಗುತ್ತೆ. ಒಂದಲ್ಲ ಅಂತ ಎರಡೆರಡು ಸಲ ಅವಮಾನ ಮಾಡಿ ಕಳ್ಸಿರೋ ಹತ್ರ ನನಗೇನಿದೆ ಮಾತಾಡೋಕ್ಕೆ? ಅರ್ಚನನ್ ಮದುವೆ ವಿಷಯ ಮಾತಾಡ್ಬೇಕಾಗುತ್ತೆ. ಪಾಪ ಒಳಗೆ. ಏನು ನೀನೊಬ್ಬನೇ ಬರ್ತಿದ್ಯಾ? ನಿಮ್ಮಪ್ಪ ಬರಲಿಲ್ವಾ? ಸಾಹೇಬ್ರನ್ನ ಬಿಡ್ತಿಲ್ಲಮ್ಮ. ಏನೋ ಹೇಳ್ತಾ ಇದೀಯಾ? ಎಷ್ಟು ಕೇಳ್ಕೊಂಡ್ರೆ ಒಪ್ತಾಯಿಲ್ಲ, ಆದರೂ ಬಿಡಲ್ಲ. ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನಾನು ಸಾಹೇಬ್ರನ್ನ ಕರ್ಕೊಂಡ್ಬರ್ತೀನಮ್ಮ. ಅವ್ರಿಗೆ BP ಮಾತೆ ಆದ್ರೆ ಕೊಟ್ಟಿಯಾ? ತಗೊಂಡ್ರೆ ಅವರು? ತಗೊಂಡ್ರು. ಅವ್ರು ಆರೋಗ್ಯವಾಗಿ ತರ್ತಾನೆ? ಇಲ್ಲಮ್ಮ. ಸಂಜನಾ ಇಲ್ಲಿ ರೂಮಲ್ಲಿ ಇದ್ದಾಳೆ ಕಣೋ. ಯಾಕೆ? ಸರಿ, ಬಂದೆ. ಏನಾಯ್ತು ಅವಳಿಗೆ? ನಮ್ಮ ಮಾವಂಗೆ ಇವಾಗ ಹುಷಾರಿಲ್ಲ. ಅವರು ಬೆಡ್ ರಿಡನ್ ಆಗಿದ್ದಾರೆ. ಅವ್ರ ಕೊನೆ ಆಸೆ ಏನು ಗೊತ್ತಾ? ಅರ್ಚನನ್ ಮದುವೆ ನೋಡಬೇಕು ಅಂತ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿರೋದು. ಅಂದರೆ ನೀವೆಲ್ಲ ನನ್ನ ಮದುವೆಗೆ ಒಪ್ತಾ ಇದ್ದೀರಾ? ಅದನ್ನ ಮಾವನ ಹತ್ರನೇ ಮಾತಾಡೋಣ. ಮಾವ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಇವನು ಯಾಕೆ ಬಂದಿದ್ದಾನೆ ಇಲ್ಲಿ? ಯಾರು ಕರೆಸಿದೀವನ್ನ? ಮಾವ, ಚಿರು ಅರ್ಚನನ್ ಮದುವೆ ಮಾಡಿಸ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದಾನೆ.
ಆ ಮಾತು ಉಳಿಬೇಕು ಅಂದರೆ ಅರ್ಚನಾ ಮದುವೆ ಆಗಲೇಬೇಕು. ಅರ್ಚನಾ ಯಾರನ್ನು ಮದುವೆ ಆಗ್ತಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಾನೇ ರಾಹುಲ್ನ ಕರೆಸ್ದೆ. ಯಾಕಮ್ಮ ಹೀಗೆ ಮಾಡಿದೆ ಸೌಂದರ್ಯ? ನನ್ನ ಮಗಳ ಮದುವೆ ಆಗಬೇಕು ಅಂತ ಹೇಳಿದ್ದೇನೋ ನಿಜ, ಆದರೆ ಇವನ ಜೊತೆ ಆಗಬೇಕು ಅಂತ ಹೇಳಿದ್ನ. ಮೊದಲು ಇವನ್ನ ಆಚೆ ಕಳಿಸು. ಮಾವ, ನಿಮಗೆ ಹೆಲ್ತ್ ಬೇರೆ ಸರಿ ಇಲ್ಲ, ಜಾಸ್ತಿ ಟೆನ್ಷನ್ ತಗೋಬೇಡಿ, ಕೂಲಾಗಿರಿ. ಅರ್ಚನನ್ ಮದುವೆ ವಿಚಾರವಾಗಿ ನೀವು ಏನೇ ಮಾತಾಡೋದಿದ್ರು ರಾಹುಲ್ ಹತ್ರ ಮಾತಾಡಿ. ಏನು ವಿಚಾರ ಇದ್ರೂ ಅವನ ಹತ್ರನೇ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ರಾಹುಲ್, ನೀನು ಅಷ್ಟೇ, ಏನೇ ಮಾತಾಡೋದಿದ್ರು ಡೈರೆಕ್ಟಾಗಿ ಮಾವನ ಹತ್ರನೇ ಮಾತಾಡು. ಆದರೆ ಪಾಪ ಅವ್ರ ಕಂಡೀಷನ್ ನೋಡ್ತಾ ಇದೆಯಲ್ಲ, ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾತಾಡು. ಸರಿ ಮಾವ, ನೀವಿಬ್ಬರು ಮಾತಾಡ್ಕೊಳ್ಳಿ, ನಾನು ಹೊರಗಿರ್ತೀನಿ. ಸೌಂದರ್ಯ, ಸಂಜನಾ, ಮಾತಾಡಬೇಕಾಗಿತ್ತು. ಏನೋ ಮಾತಾಡಬೇಕಾಗಿತ್ತು ಅಂದೆ. ಆಗಲ್ಲ. ಒಂದು ನಿಮಿಷ ಪ್ಲೀಸ್. ಬ್ಯುಸಿ ಇದೀನಿ ಅಂತ ಹೇಳ್ದೆ ತಾನೆ. ಹೌ ಡೇ ಯು? ಯಾಕೋ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಮ್ಯೂಸಿಕ್ ಆಫ್ ಮಾಡಿದೆ? ಮನೆ ಯಜಮಾನ ಸ್ಟೇಷನಲ್ಲಿದ್ದರೆ ನೀನು ಇಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆಯಲ್ಲ. ಈ ಸಲ ಯಾಕೆ ಹೊಡೆದೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಮೋಸದಿಂದ ಈ ತಾಳಿ ಕಟ್ಟಿದ್ಯಲ್ಲ, ಅದಕ್ಕೆ ಹೊಡೆದೆ. ಅಲ್ಲ, ತಪ್ಪು ಮಾಡಿರೋ ನಿಮ್ಮಪ್ಪನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅವ್ರನ್ನ ಬಿಡು ಅಂತ ನಿಮ್ಮ ತಂದೆಗೆ ಒಂದು ಫೋನ್ ಮಾಡಿ ಹೇಳು ಪ್ಲೀಸ್. ಏನು, ನಿಮ್ಮಪ್ಪನ ಬಿಡು ಅಂತ ನಮ್ಮಪ್ಪಗೆ ಫೋನ್ ಮಾಡಿ ಹೇಳಬೇಕಾ? ಹೌದು. ಚಾನ್ಸೇ ಇಲ್ಲ. ನಿಮ್ಮಪ್ಪನ ಪ್ರಾಮಾಣಿಕತೆ ಇಡೀ ಊರಿಗೆ ಗೊತ್ತಾಗ್ಲಿ ಬಿಡು. ಅಲ್ಲ, ಪೊಲೀಸ್ ಆಗಿ ಕಳ್ಳರನ್ನ ಹಿಡಿದು ಶಿಕ್ಷೆ ಕೊಡೋದು ಬಿಟ್ಟು ಅವರೇ ಕಳ್ತನ ಮಾಡಿದ್ದು ಅಲ್ಲದೆ ಕದ್ದಿರೋ ಚಿನ್ನನ ಮನೇಲಿ ಬಚ್ಚಿಟ್ಟಿದಾರಲ್ಲ. ಆ್ಯಂಡ್ ಅಂಥವ್ರನ್ನ ಬಿಡಿಸು ಅಂತ ನನ್ನ ಹತ್ರ ಬಂದು ಹೆಲ್ಪ್ ಕೇಳ್ತಿದ್ಯಲ್ಲ, ಇದೇನಾ ನಿಮ್ಮ ಮನೆ ರೀತಿ ನೀತಿ ಅಂದರೆ? ಸಾಹೇಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಬಗ್ಗೆ ನೀನು ಏನು ಹೇಳಿದ್ರು ನಾನು ನಂಬಲ್ಲ. ಆದರೆ ಸದ್ಯದ ಪರಿಸ್ಥಿತಿಲಿ ನಾನೇನು ಮಾತಾಡೋಕ್ಕಾಗ್ತಾ ಇಲ್ಲ. ಅವ್ರನ್ನ ರಿಲೀಸ್ ಮಾಡಿಸೋದು ನಿನ್ನ ಕೈಲಿದೆ. ದಯವಿಟ್ಟು ನಮ್ಮ ಸಾಹೇಬ್ರನ್ನ ರಿಲೀಸ್ ಮಾಡಿಸು. ಸಾಯೋವರೆಗೂ ನೀನು ಋಣ ಬೇರೆ ಇಲ್ಲ. ಬರೀ ಕೈ ಮುಗಿದ್ರೆ ಸಾಕಾ ಬೇಬಿ? ನೀನು ಕಾಲು ಬೇಕಾದ್ರೆ ಹಿಡ್ಕೋತೀನಿ. ಬೇಕಾದ್ರೆ ಕಾಲು ಹಿಡಿತೀನಿ ಅಂದ್ರೆ ಹಿಡಿಬೇಕು. ನಮ್ಮ ಸಾಹೇಬ್ರನ್ನ ಬಿಡ್ಸಕ್ಕೆ ಸಹಾಯ ಮಾಡಿ ಪ್ಲೀಸ್ ಸಂಜನಾ. ಯಾಕೆ ಒದ್ದೆ ಗೊತ್ತಾ? ನಿನಗೆ ನನ್ನ ಕಾಲು ಮುಟ್ಟೋ ಯೋಗ್ಯತೆನೂ ಇಲ್ಲ ಅಂತ ಒದ್ದೆ. ಯಾಕೆ, ನೋವಾಯ್ತಾ ಬೇಬಿ? ನಮ್ಮ ಸಾಹೇಬ್ರಿಗೋಸ್ಕರ ಎಂಥ ನೋವಾದರೂ ಸಹಿಸ್ಕೋತೀನಿ. ವಾವ್, ಎಂಥ ರಕ್ತ ಸಂಬಂಧ ನಿಮ್ಮದು. ನೀನೇನು ಶಿಕ್ಷೆ ಕೊಟ್ಟರೆ ನಾನು ಅನುಭವಿಸ್ತೀನಿ. ನಮ್ಮ ಸಾಹೇಬ್ರನ್ನ ಬಿಡ್ಸೋಕ್ಕೆ ಸಹಾಯ ಮಾಡು ಪ್ಲೀಸ್ ಸಂಜನಾ. ಪಾಪ, ನಿನ್ನನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನಿನ್ನಲ್ಲಿದ್ದು ರೋಷ, ಕೋಪ, ಆವೇಶ ಎಲ್ಲ ಎಲ್ಲಿ ಹೋಯ್ತು ಬೇಬಿ? ಆಯ್ತು ಬಿಡು, ನಿಮ್ಮ ಅಪ್ಪನ ರಿಲೀಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸಂಜನಾ, ಥ್ಯಾಂಕ್ ಯು ಪ್ಲೀಸ್.
ಒಂದು ಫೋನ್ ಮಾಡು ಪ್ಲೀಸ್. ಕೂಲ್ 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 ಕೂಲ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಕಂಡೀಷನ್ಸ್ ಅಪ್ಲೈ ಬೇಬಿ. ನೀನು ಎಲ್ಲ ಕಂಡೀಷನ್ ನಾನು ಒಪ್ಕೊತೀನಿ. ಶ್ಯೂರಾ? ಎಸ್ ಪ್ರಾಮಿಸ್, ಖಂಡಿತ. ಮೊದಲು ಸಾಹೇಬ್ರನ್ನ ಬಿಡಿಸು ಪ್ಲೀಸ್. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಿಮ್ಮ ಅಪ್ಪ ಏನು ಹಾರ್ಟ್ ಅಟ್ಯಾಕ್ ಬಂದು ಸಾಯಲ್ಲ. ನಿಮ್ಮ ಅಪ್ಪನ ಬಗ್ಗೆ ಹಾಗೆ ಮಾತಾಡಿದ್ದಕ್ಕೆ ಕೋಪ ಬಂತಾ? ನೋಡು ಸಂಜನಾ, ನೀನು ನನಗೆ ಎಷ್ಟಾದರೂ ಹೊಡಿ ಬೈಯಿ, ನೀನು ಏನು ಅನ್ಸುತ್ತೋ ಅದನ್ನು ಮಾಡು. ಆದರೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋಣ, ತುಂಬ ನೋವಾಗುತ್ತೆ. ಓಹೋ ಹೋ ಹೋ ಹೋ, ಫಾದರ್ ಸೆಂಟಿಮೆಂಟ್. ಓಕೆ ಓಕೆ, ನೋಡು, ಫಸ್ಟ್ ನಾನು ಹೇಳೋ ಕಂಡೀಷನ್ಸ್ನ ಕರೆಕ್ಟಾಗಿ ಕೇಳಿಸ್ಕೊ. ಕಂಡೀಷನ್ ನಂಬರ್ 1, ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರೂ ಯಾಕೆ ಏನು ಅಂತೆಲ್ಲ ಕ್ವೆಶ್ಚನ್ ಮಾಡಬಾರ್ದು. ನನ್ನ ವಿರುದ್ಧ ವಾಯ್ಸ್ ರೇಸ್ ಮಾಡಬಾರ್ದು. ನಾನು ಹೇಳ್ದಷ್ಟೇ ನೀನು ಕೇಳಬೇಕು. ನೀನೊಂಥರ ಅನ್ಪೇಡ್ ಸರ್ವೆಂಟ್ ಇದ್ದ ಹಾಗೆ. ಅರ್ಥ ಆಯ್ತಾ? ವೆರಿ ಗುಡ್. ಕಂಡೀಷನ್ ನಂಬರ್ 2, ಇನ್ಮೇಲೆ ನಂದು ಏನೇ ಖರ್ಚಿದ್ರು ನೀನೇ ಎಲ್ಲ ನೋಡ್ಕೋಬೇಕು. ಏನು ಹಾಗೆ ನೋಡ್ತಿದ್ಯಾ? ನೀನು ದುಡಿತಿದ್ಯಾ ತಾನೆ? ಯಾಕೆ, ನೀನು ಗಂಡ್ಸಲ್ವಾ? ಕದ್ದು ಮೋಸ ಮಾಡಿ ಬಲವಂತವಾಗಿ ನನಗೆ ತಾಳಿ ಕಟ್ಟೋದು ಮಾತ್ರ ಮುಖ್ಯ ಅಲ್ಲ. ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡೋದು ನಿನ್ನ ಕರ್ತವ್ಯ. ನನಗೆ ಬೇಕು ಅಂದಿದ್ದನ್ನೆಲ್ಲ ನಾನು ಯಾವಾಗ ಬೇಕೋ ಅವಾಗ ತರಿಸ್ಕೋತೀನಿ. ಅದಕ್ಕೆ ನೀನು ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ದುಡ್ಡಿಲ್ಲ ಅಂತ ಡೈಲಾಗ್ ಹೊಡಿಬಾರ್ದು. ಸರಿ. ಯಾಕೋ ನನ್ನ ಮಾತಲ್ಲಿ ಕಾನ್ಫಿಡೆನ್ಸೇ ಕಾಣಿಸ್ತಿಲ್ಲ. ಎಲ್ಲಿ ಗಟ್ಟಿಯಾಗಿ ನಾನು ಮಾಡ್ತೀನಿ ಅಂತ ಹೇಳು. ಸರಿ, ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಪಿದ್ದೀನಿ. ಶ್ಯೂರ್? ಹೌದು. ಯಾಕೋ ಇನ್ನೂ ಕಾನ್ಫಿಡೆನ್ಸೇ ಬರ್ತಿಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನ ತಾನೇ ರಿಲೀಸ್ ಮಾಡಬೇಕು. ಅವ್ರ ಮೇಲೆ ಆಣೆ ಮಾಡಿ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀನಿ ಅಂತ ಪ್ರಾಮಿಸ್ ಮಾಡಿ ಹೇಳು. ಪ್ರಾಮಿಸ್ ಮಾಡು. ಮಾಡು, ಆಗ್ಲೇ ನಂಬ್ತೀನಿ. ಸಾಹೇಬ್ರ ಮೇಲೆ ಆಣೆ ಮಾಡಿ ಹೇಳ್ತಾನೆ, ನಿನ್ನ ಕಂಡೀಷನ್ಗೆಲ್ಲ ಒಪ್ಪಿದ್ದೀನಿ. ವಾವ್, ಅಪ್ಪನ್ ರಿಲೀಸ್ ಮಾಡೋದಕ್ಕೆ ಅಪ್ಪನ ಮೇಲೆ ಪ್ರಾಮಿಸ್ ಮಾಡ್ತಿದ್ಯಲ್ಲ, ನೀನಂತೂ ಗ್ರೇಟ್ ನರಸಿಂಹ. ನಿನ್ನ ಮಾತು ಕೇಳಿ ಓಡ್ಕಾಕ್ ಕುಡ್ದಷ್ಟು ಕಿಕ್ ಬಂತು. ಪ್ಲೀಸ್ ನಿನ್ನ ತಂದೆಗೆ ಫೋನ್ ಮಾಡು. ಇಷ್ಟು ಬೇಗನಾ? ಮತ್ತಿನ್ನು ಯಾವಾಗ ಸಂಜನಾ? ನೀನು ಲೇಟ್ ಮಾಡಿದಷ್ಟು ರಿಲೀಸ್ ಆಗಕ್ಕೆ ಲೇಟ್ ಆಗುತ್ತೆ, ಆ ಪ್ರಾಸೆಸ್ ಲೇಟ್ ಆಗುತ್ತೆ. ಪ್ಲೀಸ್ ಫೋನ್ ಮಾಡು. ಹಾಗಾ? ಸರಿ, ನೀನಿಂದ ಹೊರಡು. ನಾನು ನನ್ನ ಡ್ಯಾಡ್ಗೆ ಕಾಲ್ ಮಾಡಿ ಹೇಳ್ತೀನಿ. ನಾ ಹೊರಡ್ಲಾ? ನಿಜ ಹೇಳ್ತೀಯಲ್ಲ? ನಿನ್ನಿಷ್ಟ. ಹೊರಡ್ಬೇಕಂದ್ರೆ ಹೊರಡು, ಇಲ್ಲಾಂದ್ರೆ ಇಲ್ಲೇ ಇರು. ಹೇಗಿದ್ದೀರಾ ಸರ್? ಸತ್ತಿಲ್ಲ, ಏನು ಬದುಕಿದ್ದೀನಿ. ನಾನು ಕಣ್ಣು ಮುಚ್ಚೋದ್ರೊಳಗೆ ನನ್ನ ಮಗಳು ಮದುವೆ ಮಾಡಬೇಕು. ಅದೊಂದೇ ನನ್ನ ಕೊನೆ ಆಸೆ. ಗೊತ್ತಾಯ್ತು. ಅದಕ್ಕೆ ನಾನು ಅರ್ಚನಾ ಅವ್ರ ದೂರ ಆಗ್ಬೇಕಲ್ವಾ? ನನಗೆ ಗೊತ್ತು ಸರ್, ನಿಮ್ಮ ಮನೇಲಿ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಅರ್ಚನವ್ರು ಬಿಟ್ಟರೆ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಆದರೆ ದುರದೃಷ್ಟ ಏನಂದರೆ, ನನ್ನ ಇಷ್ಟಪಡೋ ಅರ್ಚನವರು ಇವತ್ತಿಗೂ ಒಂಟಿಯಾಗಿ ಉಳ್ಕೊಂಡಿದ್ದಾರೆ. ನನ್ನ ಕಾರಣಕ್ಕೆ
ಅವ್ರಿಗೆ ಮದುವೆ ಆಗೋದಕ್ಕೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಪರಿಹಾರ ಅಂದರೆ ನಾವಿಬ್ರು ಬೇರೆ ಆಗೋದು ಅಲ್ವಾ ಸರ್? ಸೌಂದರ್ಯ, ರಾಹುಲ್ ಇಲ್ಲಿ? ಮಾವನ ಜೊತೆ ಮಾತಾಡ್ತಾ ಇದ್ದಾನೆ. ಅಲ್ಲ ಸೌಂದರ್ಯ, ಅವರಿಬ್ಬರನ್ನೇ ಮಾತಾಡೋದು ಬಿಟ್ಟು ಬಂದ್ಯಾ? ಮೊದಲೇ ನಿಮ್ಮ ಮಾವಂಗೆ ರಾಹುಲ್ ಕಂಡ್ರೆ ಆಗೋದಿಲ್ಲ, ಮತ್ತೆ ಏನಾದರೂ ಜಗಳ ಆದರೆ? ನಾನೇನಾದರೂ ಅವರಿಬ್ಬರ ಮಧ್ಯೆ ನಿಂತು ಮಾತಾಡಿದ್ರೆ ಅರ್ಚನಾ ರಾಹುಲ್ ಮದುವೆಗೆ ನಾನೇ ಅಡ್ಗೋಡೆ ಅನ್ಕೋತಾರೆ. ಆದರೆ ಈಗ ನನಗೇನು ಬೇಕೋ ಅದನ್ನು ಅವರಿಬ್ಬರೇ ಮಾತಾಡ್ಕೋತಾರೆ. ಅಂದರೆ ರಾಹುಲ್ ಅರ್ಚನಾಯಿಂದ ದೂರ ಆಗ್ತಾನ? ಹೌದು. ಚಾನ್ಸೇ ಇಲ್ಲ. ಅವರಿಬ್ಬರು ಪ್ರೀತಿ ಆಲದ ಮರದ ಬೇರೆ ಥರ ಗಟ್ಟಿಯಾಗಿದೆ. ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಸೌಂದರ್ಯನ್ಗೆ ಕಷ್ಟ, ಅಸಾಧ್ಯ ಇವೆಲ್ಲ ಡಿಕ್ಷನರಿಲೇ ಇಲ್ಲ. ನನಗೆ ಗೊತ್ತಿರೋದು ಒಂದೇ, ಗೆಲುವು.